ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನ ಹಾಸನದ ಪರಿಸ್ಥಿತಿ ಆದ್ರೆ 7 ಕಡೆ ಎಟ್ ಎ ಟೈಮ್ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸುವ ಕೆಲಸ ಮಾಡಿದ್ದಾರೆ. ಬೆಂಗಳೂರಲ್ಲೂ ಕೂಡ 3 ಅಧಿಕಾರಿಗಳಿಗೆ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. KRITL ಚೀಫ್ ಇಂಜಿನಿಯರ್ ವಸಂತ್ ನಾಯಕ್ ಮನೆ ಮೇಲೂ ಕೂಡ ದಾಳಿಯಾಗಿದೆ. ರೈತ ಸೇವಾ ಸಹಕಾರ ಸಂಘದ ಸಿಇಒ ಶಶಿಧರ್ಗೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಯಲಹಂಕದ ಸಿಂಗನಾಯಕನಹಳ್ಳಿಯ ಶಶಿಧರ್ ಮನೆಯಲ್ಲಿ ಸದ್ಯ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಹೆಬ್ಬಾಳ ಪಶು ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕನಿಗೂ ಕೂಡ ಶಾಕ್ ಎದುರಾಗಿತ್ತು ಲೋಕಾಯುಕ್ತ ಅಧಿಕಾರಿಗಳಿಂದ. HC ಇಂದ್ರೇಶ್ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿದ್ದು ಬೆಂಗಳೂರಿನಲ್ಲಿ ಒಟ್ಟು 3 ಅಧಿಕಾರಿಗಳಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಇದು. ಎಲ್ಲ ಕಡೆ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಜನಸಾಮಾನ್ಯರ ಎದುರು ನೋಡೋದೇನ್ ಗೊತ್ತಾ, ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಾಗ, IT ಅಧಿಕಾರಿಗಳ ದಾಳಿ ಆದಾಗ ಯಾವ್ಯಾವ ಅಧಿಕಾರಿಯ ನಿವಾಸದಲ್ಲಿ ಎಷ್ಟು ಸಂಪತ್ತು ಪತ್ತೆಯಾಯಿತು ಅಂತ. ಯಾಕಂದ್ರೆ ಅಷ್ಟು ಐಷಾರಾಮಿಯಾಗಿ ದೃಶ್ಯಗಳು ಸಿಗುತ್ತೆ ನೋಡೋದಕ್ಕೆ. ಎಲ್ಲೆಲ್ಲಿ ದುಡ್ಡಿಟ್ಟಿರ್ತಾರೋ, ಎಲ್ಲೆಲ್ಲಿ ಚಿನ್ನಾಭರಣ ಇಟ್ಟಿರ್ತಾರೋ, ಎಲ್ಲಿ ಬೆಳ್ಳಿ ಇಟ್ಟಿರ್ತಾರೋ ಅಷ್ಟು ಖಜಾನೆಯನ್ನ ಹೊರ ತೆಗಿತಾರಲ್ಲ ಅಧಿಕಾರಿಗಳು ಹೋದಾಗ, ಆ ಸಂಪತ್ತು ನೋಡೋದಕ್ಕೆ ಜನಸಾಮಾನ್ಯರು ಖುಷಿ ಪಡಬೇಕಾ ಅಥವಾ ಆತಂಕ ಪಡಬೇಕಾ, ದುಃಖ ಪಡಬೇಕಾ ಗೊತ್ತಿಲ್ಲ. ಕಾರಣ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ರೀತಿಯಲ್ಲಿ ಬಡವರ ರಕ್ತ ಹೀರೋ ರೀತಿಯಲ್ಲಿ ದುಡ್ಡನ್ನ ತೆಗೆದುಕೊಂಡಿರ್ತಾರೆ ಜನಸಾಮಾನ್ಯರಿಂದ, ಬಡಬಗ್ಗರಿಂದ. ಹಂಗಾಗಿ ಯಾರ್ದೋ ದುಡ್ಡಲ್ಲಿ ಐಷಾರಾಮಿ ಜೀವನ ಲೀಡ್ ಮಾಡಿರ್ತಾರಲ್ಲ, ಆದಾಯ ಮೀರಿ ಬೇರೆ ಆಯಾಮಗಳಲ್ಲಿ ದುಡ್ಡನ್ನ ಪಡೆದುಕೊಂಡು ಇಷ್ಟೆಲ್ಲ ಆಸ್ತಿ ಮಾಡೋದಕ್ಕೆ ಸಾಧ್ಯ ಆಗಿರುತ್ತೆ ಅಂತ. ಸೊ ಆ ಸಂಪತ್ತು ಹೊರ ಜಗತ್ತಿಗೆ ತೋರಿಸುವ ಪ್ರಯತ್ನ ಅಧಿಕಾರಿಗಳಿಂದ ಆಗುತ್ತೆ, ಲೋಕಾಯುಕ್ತ ಅಧಿಕಾರಿಗಳಿಂದ. ಹಾಗಾಗಿ ಮಧ್ಯಾಹ್ನದ ಹೊತ್ತಿಗೆ ಯಾರ್ಯಾರ ಸಂಪತ್ತು ಎಷ್ಟು, ಎಲ್ಲೆಲ್ಲಿ ದುಡ್ಡಿಟ್ಟಿದ್ದಾರೆ, ಎಲ್ಲೆಲ್ಲಿ ಎಷ್ಟು ಆಸ್ತಿ ಮಾಡಿದ್ದಾರೆ, ಎಲ್ಲಿ ಅಕ್ರಮವಾಗಿದೆ, ಎಲ್ಲಿ ಸಕ್ರಮವಾಗಿ ಆಸ್ತಿ ಹೊಂದಿದ್ದಾರೆ, ಎಲ್ಲದರ ಬಗ್ಗೆ ಕೂಡ ದಾಖಲೆಗಳ ಪರಿಶೀಲನೆ ಆಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ ಸಿಗುತ್ತೆ. ಸದ್ಯ ದಾಖಲೆಗಳ ಪರಿಶೀಲನೆ ಆಗ್ತಾ ಇರೋದು ಬೆಂಗಳೂರಿನಲ್ಲಿ 3 ಅಧಿಕಾರಿಗಳ ನಿವಾಸದಲ್ಲಿ ದೃಶ್ಯ ನೋಡ್ತಾ ಇದ್ದೀರಿ.